ಇಂದು ನಮ್ಮ ಪ್ರೀತಿಯ ವಿಜಯನಗರದ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಬಂದಿದ್ದಾರೆ. ನನ್ನನ್ನು ಕರೆದು ಈ ಒಂದು ಪುಷ್ಪಾರ್ಚನೆಗೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸಮಸ್ತ ನಾಡಿನ ಜನತೆಗೆ ಇವತ್ತು 135ನೇ ಡಾಕ್ಟರ್ ಅಂಬೇಡ್ಕರ್ ಸರ್ ಅವರ ಜನ್ಮದಿನೋತ್ಸವ. ಈ ಶುಭ ಸಂದರ್ಭದಲ್ಲಿ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಕೃಷ್ಣಪ್ಪ ಸರ್ ಅವರು ಬಂದು ಇವತ್ತು ಪುಷ್ಪ ಅರ್ಚನೆ ಮಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಬಹಳ ಖುಷಿ. ಇವತ್ತು ನಮ್ಮ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಅಂಬೇಡ್ಕರ್ ಅವರು ಈಗ ತಾನೇ ನಮ್ಮ ಪುಟ್ಟಣ್ಣ ಅವ್ರು ಹೇಳಿದಂತೆ ಬಹಳ ಬಡತನದಲ್ಲಿ ಬೆಳೆದು ಅವರೇನಾದರೂ ಆ ಸಾಗು ಮಹಾರಾಜರು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ವಿದ್ಯೆ ಕೊಡಿಸ್ದೆ ಹೋಗಿದ್ರೆ ನಾವ್ಯಾರು ಇವತ್ತು ಎಲ್ಲ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಸಮಾನರಾಗಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಅವರು ವಿದ್ಯೆ ಕಲಿತು ಈ ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಎಲ್ಲ ಬಂದು ಏನು ನಮ್ಮ ಜ್ಯೋತಿಬಾ ಫುಲೆ ಅವರು ಇವರೆಲ್ಲ ಏನೇನು ಸಮಾನತೆ ಹೇಳಿದರು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋರಾಟ ಮಾಡಿದ್ರು. ಗೊತ್ತಾಯ್ತು? ಅಸಮಾನತೆ ಮನುಷ್ಯರಿಗೆ ಏನಪ್ಪ ಅಮೇರಿಕಾದಲ್ಲಿರೋನಿಗೂ 2 ಕಣ್ಣು, ಅದೇ ಕೆಂಪು ರಕ್ತ. ಇಲ್ಲಿ ನೀಗ್ರೋದವನಲ್ಲ, ಎಲ್ಲಿ ಆಫ್ರಿಕಾದವನು ಜೆಟ್ ಬ್ಲಾಕ್ ನೋಡಕ್ಕೆ ಅವನಿಗೂ ಕೆಂಪು ರಕ್ತ ಕೊಟ್ಟವನು, ಅವನಿಗೂ 2 ಕಣ್ಣು ಕೊಟ್ಟಿರೋದು, ಅವನಿಗೂ 2 ಕಣ್ಣು. 800 ಕೋಟಿ ಜನ ಭಾರತದಲ್ಲಿ ಇರ್ತಕ್ಕಂಥವರು ಮಾತ್ರ ಅಲ್ಲ ಇರೋದು, 800 ಕೋಟಿ ಜನ ವಿಶ್ವದ ಜನಸಂಖ್ಯೆ. ಅಷ್ಟು ಜನಕ್ಕೂ ಒಂದೇ ರಕ್ತ ಕೊಟ್ಟವನ ಯಾರೋ ಭಗವಂತ. ಅದೆಲ್ಲ ಕೊಟ್ಟ ಮೇಲೆ ನೀವು ನಾನು ಮೇಲೆ ನೀನು ಕೀಳು ಇದೆಲ್ಲ ಯಾರು ಮಾಡಿದ್ದೋ? ಕೆಲವು ವರ್ಗ ಸೃಷ್ಟಿ ಮಾಡಿಕೊಂಡ್ರು, ಒಬ್ಬನ ಹೋರಾಟ ಮಾಡಕ್ಕೆ ಇಟ್ಕೊಂಡ್ರು, ಒಬ್ಬನ ವ್ಯವಸಾಯ ಮಾಡಕ್ಕೆ ಇಟ್ಕೊಂಡ್ರು, ಒಬ್ಬನ ಏನೇನೋ ಕೆಲಸಕ್ಕೆಲ್ಲ ಇಟ್ಕೊಂಡ್ಬಿಟ್ಟು ನೀನಿದು ಅಂತ ಹೇಳ್ಬಿಟ್ಟು ಅಷ್ಟೇ. ಗೊತ್ತಾಯ್ತಪ್ಪ? ಹಂಗೇಳಿ ನಮ್ಮ ಮನಸ್ಸನ್ನ ಅದರಲ್ಲಿ ತೊಡಗಿಸ್ಬಿಟ್ರು. ಪ್ರತಿಯೊಬ್ಬರಿಗೂ ಆ ತಲೆಯಲ್ಲಿ ಇನ್ನ ಹೋಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಗೊತ್ತಿಲ್ಲ. ಗೊತ್ತಾಯ್ತಾ? ಅಂತ ಒಂದು ಇದನ್ನ ನಮ್ಮ ನೆಹರೂರವರು ಇವರ ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಒಂದು ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನೆಗೆ ಬಿಟ್ಟು. ಸಂವಿಧಾನ ಯಾವ ರೀತಿ ರಚನೆ ಮಾಡಿದ್ರು ಅಂಬೇಡ್ಕರ್ ಅವರು? ವಿಶ್ವದಲ್ಲಿ 2 ಥರ ಸಂವಿಧಾನ ಇದೆ. ಒಂದು ರಿಟರ್ನ್ ಅಂಡ್ ಅನ್ರಿಟರ್ನ್. ಅಂದರೆ ಅಮೇರಿಕಾ ಅಲ್ಲೆಲ್ಲ ಬರೆದಿರ್ತಾರೆ ಇವ್ರು ಹಿಂಗೆ ಇರ್ಬೇಕು ಹಿಂಗೆ ಇರಬೇಕು ಅಂತ. ಆದರೆ ರಿಟರ್ನಲ್ಲಿ ಆ ಥರ ಇಲ್ಲ, ಕನ್ವೆನ್ಷನ್ ಸುಮ್ಮನೆ ಪರಂಪರೆಯಾಗಿ ಹೋಗ್ತಾ ಇರ್ತದೆ. ಅದನ್ನೆಲ್ಲ ಸೇರಿಸ್ಕೊಂಡು ಉತ್ತಮವಾದಂಥ ಸಂವಿಧಾನನ ರಚನೆ ಮಾಡಿ ಯಾರು ಶೋಷಿತ ವರ್ಗ ಇದ್ದಾರೆ ಅವರಿಗೆ ರಿಸರ್ವೇಷನ್ ಕೊಟ್ಟು ಉದ್ಯೋಗದಲ್ಲಿ, ವಿದ್ಯೆನಲ್ಲಿ, ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಇವರೆಲ್ಲ ಚೆನ್ನಾಗಿ ಆಗಬೇಕು, ದೇಶ ಮುಂದೆ ಬರಬೇಕು. ಎಲ್ಲ ನಮ್ಮಲ್ಲಿ 1000 ಭಾಷೆ ಇರಬೇಕು, 1000 ಜಾತಿ ಇರಬೇಕು, ಎಲ್ಲರೂ ಸಮಾನವಾಗಿ ಒಳಗೊಂಡಂತ ಒಂದು ಇರಲಿ. 1000 ಕೂಡ ಯಾರು ಗೊತ್ತಿ ಯಾರು ಗೊತ್ತಾರಪ್ಪ.